ನಮಸ್ಕಾರ. ವಿಟಿವಿನ ಹೆಡ್ಲೈನ್ಸ್. ನಮ್ದು ಕೆಜಿಎಫ್ ಹೊಸ ತಾಲೂಕಾಗಿ ರಚನೆ ಆದ ನಂತರ ಹಂತ ಹಂತವಾಗಿ ಕಚೇರಿಗಳು ಪ್ರಾರಂಭವಾಗ್ತಾ ಇದೆ. ತಾಲೂಕ್ ಪಂಚಾಯಿತಿಯ ಕಚೇರಿಯು ಕೂಡ ಪ್ರಾರಂಭ ಮಾಡ್ಲಿಕ್ಕೆ ಸರ್ಕಾರದಿಂದ 2 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಇಲ್ಲಿ ಭೂಮಿ ಪೂಜೆ ಮಾಡ್ಲಿಲ್ಲ, ಬಟ್ ಯಾಕೆ ಅಂತ ಗೊತ್ತಿಲ್ಲ. ಪಟ್ಟ ಕೆಲಸ ಮಾಡಿದ್ದಾರೆ ಅಂತ ಅನ್ಕೋತೀನಿ. ತರಾತುರಿಯಲ್ಲಿ ಅದು ಮುಂದೆ ಸ್ವಲ್ಪ ಸರಿ. हर एक जगह यूज करे हमना यूज कर को 1 रुपए का फायदा नहीं था. बीजेपी माइनॉरिटी मोर्चा में प्रेसिडेंट था, वो पोस्ट को रिजाइन करके से मिल गया. So now from now onwards they are Jagta. Today ಡ್ರೈನ್ ಇದು ಅಮೃತ್ ಯೋಜನೆಯಲ್ಲಿ 23 ಕೋಟಿಯಷ್ಟು ಅನುದಾನದ 23 ಕೋಟಿ 92 ಲಕ್ಷ ಅನುದಾನದ ಕಾಮಗಾರಿನ ಇವತ್ತು ಗುದ್ಲಿ ಪೂಜೆ ಮಾಡಿದೀವಿ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದು ಕೆಜಿಎಫ್ನ ಪ್ರೊಫೆಷನಲ್ ಅಂಡ್ ಬೆಸ್ಟ್ ಆನ್ಲೈನ್ ನ್ಯೂಸ್ ಚಾನೆಲ್ ಕೆಜಿಎಫ್ ವಿಟಿವಿ ನ್ಯೂಸ್. ಮರಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಸುದ್ದಿ ವಿವರಗಳು. ಕುವೆಂಪು ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ ಅನ್ನ ಶಾಂಪೂ ಹಾಗೂ ಸೋಪ್ ಅನ್ನ ಹಾಕಿ ಕ್ಲೀನ್ ಮಾಡಿದ್ರು ಸಿಎಂಸಿ ಇಂದ. ಇದನ್ನ ಇನ್ಸ್ಪೆಕ್ಟ್ ಮಾಡಿದ್ರು ಸಿಎಂಸಿ ನ ಕಮಿಷನರ್ ಶ್ರೀಕಾಂತ್ ಅವರು. ಬೇತ್ಮಂಗಲದಲ್ಲಿ ಬೆಸ್ಕಾಂನ ಸಬ್ ಡಿವಿಷನಲ್ ಆಫೀಸ್ ಇನಾಗ್ರಲ್ ಕಾರ್ಯಕ್ರಮ ನಡೆದಿತ್ತು. ಇದರಲ್ಲಿ ಪಾಲ್ಗೊಂಡಿದ್ರು ಶಾಸಕರು ಹಾಗೂ ಪಾರ್ಲಿಮೆಂಟರಿ ಸೆಕ್ರೆಟರಿ ಶ್ರೀಮತಿ ಎಂ ರೂಪಕಲಾ ಶಶಿಧರ್ ಅವರು. ಪಾಲ್ಗೊಂಡವರು ಭಾಷಣ ನೀಡುವಾಗ ರೈತರಿಗೆ 30 ಕಿಲೋಮೀಟರ್ ದಾಟಿ ಬಂಗಾರಪೇಟೆ ಹೋಗಿ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿತ್ತು. ಆದರೆ ಈ ಸಬ್ ಡಿವಿಷನ್ ಆಫೀಸ್ ಅದನ್ನ ತಡೆ ಮಾಡಿ ಇಲ್ಲೇ ಮಾಡುವ ಸೌಕರ್ಯ ಇದೆ ಅವ್ರಿಗೆ ಅಂತ ಭಾಷಣ ನೀಡಿದ್ರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅಶ್ವಿನಿ ಜರ್ಪಿ ಅವರು. ಹೊಸ ಬಿಲ್ಡಿಂಗ್ ಗೆ ಭೂಮಿ ಪೂಜೆ ಅಂತ ಇನ್ವಿಟೇಷನ್ ಅಲ್ಲಿ ಹಾಕಿದ್ದಾರೆ, ಆದ್ರೆ ಯಾಕೆ ಮಾಡಿಲ್ಲ ಅಂತನೂ ಕೇಳಿದ್ರು. ಅದೇ ರೀತಿಯಾಗಿ ಉಲ್ಟಾ ಪಲ್ಟಾ ಕೆಲಸಗಳು ಮಾಡಿದ್ದಾರೆ ಅಂತ ಭಾಷಣ ನೀಡಿದ್ರು ಅಶ್ವಿನಿ ಜರ್ಪಿ ಅವರು. ಬಿಜೆಪಿನ ಮೈನಾರಿಟಿ ಸಿಟಿ ಪ್ರೆಸಿಡೆಂಟ್ ಆದ ಅಯಾಸ್ ಅವರು ಬಿಜೆಪಿಯನ್ನು ಬಿಟ್ಟು ಜೆಡಿಎಸ್ಗೆ ಸೇರ್ಪಡೆ. ಕೆ ರಾಜೇಂದ್ರನ್ ತಾಲೂಕಿನ ಜೆಡಿಎಸ್ ಪ್ರೆಸಿಡೆಂಟ್ ಇವತ್ತು ಅವರಿಗೆ ಜೆಡಿಎಸ್ ನ ಮೈನಾರಿಟಿ ಸಿಟಿ ಪ್ರೆಸಿಡೆಂಟ್ ಆಗಿ ಅನೌನ್ಸ್ ಮಾಡಿದ್ರು. ಇವಿಎಂ ಅವೇರ್ನೆಸ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅವೇರ್ನೆಸ್ ಕಾರ್ಯಕ್ರಮ ನಡೆದಿತ್ತು ಕುಷ್ಮಾ ಮೆಮೋರಿಯಲ್ ಹಾಲ್ ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ. ಇದರಲ್ಲಿ ಮುಖ್ಯವಾಗಿ ಪಾಲ್ಗೊಂಡಿದ್ರು ಎಲ್ಲ ಜಡ್ಜಸ್, ಅಡ್ವೊಕೇಟ್ ಅಸೋಸಿಯೇಷನ್, ಸಿಎಂಸಿನ ಕಮಿಷನರ್, ತಹಸೀಲ್ದಾರ್. ಗೀತಾ ರೋಡ್ ಮಹಾವೀರ್ ಜೈನ್ ಕಾಲೇಜ್ ಮುಂದೆ ಬಿಜೆಪಿ ಅವರು ಭಾರತ್ ಮನ್ ಕಿ ಬಾತ್ ಅಂತ ಕಾರ್ಯಕ್ರಮ ನಡೆಸಿದ್ರು. ಈ ಕಾರ್ಯಕ್ರಮ ಒಂದು ಬಾಕ್ಸ್ ಅನ್ನ ಇಟ್ಟು ಸಾರ್ವಜನಿಕರಿಂದ ಚೀಟಿಯನ್ನು ಬರೆದು ಆ ಬಾಕ್ಸ್ ಅಲ್ಲಿ ಅವರ ಕೋರಿಕೆಯನ್ನು ಡೈರೆಕ್ಟ್ ಆಗಿ ಪ್ರಧಾನಮಂತ್ರಿಗೆ ತಲುಪಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕೆಜಿಎಫ್ ಬಿಜೆಪಿ ಸಿಟಿ ಪ್ರೆಸಿಡೆಂಟ್ ಆದ ರವಿಕುಮಾರ್, ಜನರಲ್ ಸೆಕ್ರೆಟರಿ ಆದ ಸುರೇಶ್ ಬಾಬು ಹಾಗೂ ಹಲವಾರು ಬಿಜೆಪಿನ ಲೀಡರ್ಸ್. 23 ಕೋಟಿ 92 ಲಕ್ಷ ಅಮೃತ ಸಿಟಿ ಯೋಜನೆಯಲ್ಲಿ 2 ಕೆಲಸ ಅರ್ಬನ್ ಟ್ರಾನ್ಸ್ಪೋರ್ಟ್ ಗೋಸ್ಕರ ಹಾಗೂ 8 ಕೆಲಸ ಹೊಸ ಡ್ರೈನ್ ನಿರ್ಮಾಣಕ್ಕೋಸ್ಕರ ಭೂಮಿ ಪೂಜೆಯನ್ನು ನಡೆಸಿದ್ರು ಶಾಸಕರು ಹಾಗೂ ಪಾರ್ಲಿಮೆಂಟರಿ ಸೆಕ್ರೆಟರಿ ಶ್ರೀಮತಿ ಎಂ ರೂಪಕಲಾ ಶಶಿಧರ್ ಅವರು. ಈ ಕಾರ್ಯಕ್ರಮ ಉರ್ಗಂ ಮೇನ್ ರೋಡ್ ಅಲ್ಲಿ ಇರುವ ತಮಿಳ್ ಸಂಗಮ್ ಮುಂದೆ ಭೂಮಿ ಪೂಜೆಯನ್ನು ನಡೆಸಿದ್ರು. ಇದರಲ್ಲಿ ಉಪ ಅಧ್ಯಕ್ಷರಾದ ಜಯಂತಿ ಶ್ರೀನಿವಾಸನ್ ಹಾಗೂ ಹಲವಾರು ಸಿಎಂಸಿನ
ಕೌನ್ಸಿಲರ್ಸ್ ಪಾಲ್ಗೊಂಡಿದ್ರು. ನೋಡೋಣ ಇವತ್ತಿನ ಸುದ್ದಿ. ನಮ್ದು ಕೆಜಿಎಫ್ ಹೊಸ ತಾಲೂಕಾಗಿ ರಚನೆ ಆದ ನಂತರ ಹಂತ ಹಂತವಾಗಿ ಕಚೇರಿಗಳು ಪ್ರಾರಂಭವಾಗ್ತಾ ಇದೆ. ತಾಲೂಕ್ ಪಂಚಾಯಿತಿಯ ಕಚೇರಿಯು ಕೂಡ ಪ್ರಾರಂಭ ಮಾಡ್ಲಿಕ್ಕೆ ಸರ್ಕಾರದಿಂದ 2 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಕೆಜಿಎಫ್ ನಲ್ಲಿ ಬರುವಂತ ದಿನದಲ್ಲಿ ಹಂತ ಹಂತವಾಗಿ ತಾಲೂಕ್ ಪಂಚಾಯಿತಿ ಇವತ್ತು ಕೂಡ ಉಪವಿಭಾಗ ಕಚೇರಿಯ ಗುದ್ದಲಿ ಪೂಜೆ ಮಾಡಿದೀವಿ. ಅದು ಕೂಡ 2 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಅನ್ಸುತ್ತೆ. 2 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಹೊಸ ಕಚೇರಿ ಉದ್ಘಾಟನೆ ಆಗ್ತಾ ಇದೆ. ಇವತ್ತು ಬೆಸ್ಕಾಂ ನಲ್ಲಿ ಉಪವಿಭಾಗ ಪ್ರಾರಂಭವಾಗಿದ್ದು ಈ ಭಾಗದ ಜನತೆಗೆ ಅದರಲ್ಲೂ ರೈತರಿಗೆ ಅನುಕೂಲ ಆಗ್ತಾ ಇದೆ. ಬಹಳಷ್ಟು ಸಂತೋಷ ಇದೆ. ಪ್ರತಿಯೊಬ್ರು ಏನೇ ಸಮಸ್ಯೆ ಬಂದ್ರು ಬಂಗಾರಪೇಟೆವರೆಗೂ ಹೋಗ್ಬೇಕಾಗಿತ್ತು ರೈತರು. 40 ಕಿಲೋಮೀಟರ್ ರಾಜ್ಪೇಟ್ ರೋಡ್ ಇಂದ ಈ ಕಡೆ NG ಉಲ್ಪೂರಿಂದ ಸುಂದರಪಾಳ್ಯದಿಂದ ಕೆಲಸದ ಒತ್ತಡ ಅಭಾವ ಇರೋದ್ರಿಂದ ಅಧಿಕಾರಿಗಳಿಗೆ ಸಮಯ ಜಾಸ್ತಿ ಕೊಡಕ್ ಆಗ್ತಾ ಇರ್ಲಿಲ್ಲ. ಈಗ ಇಲ್ಲಿಗೆ ಉಪವಿಭಾಗ ಆಗಿರೋದ್ರಿಂದ ಇಲ್ಲೂ ಕೂಡ 26,000 ಗ್ರಾಹಕರಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಒಂದ್ 3-4 ಹೋಬಳಿಗೆ ಅನುಕೂಲ ಆಗ್ತಾ ಇದೆ. 15ರಿಂದ 16 ಪಂಚಾಯಿತಿ ಇದ್ರ ಉಪವಿಭಾಗಕ್ಕೆ ಬರುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೂ ಹೊಸ ಹೊಸ ಕಾರ್ಯಕ್ರಮಗಳನ್ನ ತರುವಂತ ಪ್ರಯತ್ನ ಮಾಡಿದೀವಿ. ನಾನು ಹೃದಯಪೂರ್ವಕ ನಮಸ್ಕಾರ ತಿಳಿಸ್ತೇನೆ. ಕೆಜಿಎಫ್ ನಲ್ಲಿ ಇವತ್ತು ತಾಲೂಕು ಉಪ ವಿಭಾಗ ಕಚೇರಿಯ ಉದ್ಘಾಟನೆ ಮತ್ತು ಉಪ ವಿಭಾಗದ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮ ಅಂತ ಹಾಕಿದ್ದಾರೆ. ಇಲ್ಲಿ ಭೂಮಿ ಪೂಜೆ ಮಾಡ್ಲಿಲ್ಲ, ಬಟ್ ಯಾಕೆ ಅಂತ ಗೊತ್ತಿಲ್ಲ. ಫಸ್ಟ್ ಅದು ಭೂಮಿ ಪೂಜೆ ಮಾಡ್ಬೇಕಿತ್ತು, ಆಗ್ಲೇನೆ ಇನಾಗ್ರೇಷನ್ ಅಂತ ಹಾಕಿದ್ದಾರೆ. ಸ್ವಲ್ಪ ಉಲ್ಟಾ ಪಲ್ಟಾ ಕೆಲಸ ಮಾಡಿದ್ದಾರೆ ಅಂತ ಅನ್ಕೋತೀನಿ ತರಾತುರಿಯಲ್ಲಿ. ಅದು ಮುಂದೆ ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಎಲ್ಲ ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿರುವಂತ ರೈತ ಬಾಂಧವರು ಏನಿದ್ದಾರೆ ಅವ್ರಿಗೆ ಈ ಸಬ್ಸ್ಟೇಷನ್ ಬಂದಿರುವಂತದ್ದು ತುಂಬಾನೇ ಸಂತೋಷಕರ ವಿಷಯ. ಹಾಗಾಗಿ ಎಲ್ಲ ಅಧಿಕಾರಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ರೈತ ಬಾಂಧವರು ಬಂದಾಗ ದಯವಿಟ್ಟು ಅವರಿಗೆ ಸ್ವಲ್ಪ ಸಹಕರಿಸಿ. ಅವ್ರು ಏನೇ ಒಂದು ಪ್ರಾಬ್ಲಮ್ ಅಂತ ಬಂದ್ರು ಕೂಡ ಅದನ್ನ ಸಾಲ್ವ್ ಮಾಡಕ್ಕೆ ಆದಷ್ಟು ಪ್ರಯತ್ನ ಪಡಿ. बोल कर शुरू करता हूँ। 7 साल में मैं बीजेपी पार्टी में था। क्या भी हमने एक लोन अंदे एक क्या से भी एक काम अंदे क्या भी एक काम नहीं हुआ। मैं बहुत मेहनत पड़ा, कहाँ होना बसा में गए माइनॉरिटी से बेतमंगल, बंगलोर, बंगारपेट, कोलार हर एक जगह यूज़ करे हम ना। यूज़ कर को 1 रुपए का फायदा नहीं था। क्या कि आपको 13 जनरल साहब के साथ आपको जमीन में पूरा उनको साथ देंगे, उनको MLA को खड़ा ना, उनको जिताना वो हमारी ख्वाहिश है। तो बात करने का मौका दिए, शुक्रिया।
अब हमारा अयाज बताओ, बीजेपी माइनॉरिटी मोर्चा में प्रेसिडेंट था, वो पोस्ट को रिजाइन करके रिजाइनेशन लेटर को डिस्ट्रिक्ट प्रेसिडेंट और स्टेट प्रेसिडेंट को भेजने के बाद हमारा पास उनका साथियों और नौजवानों पूरा इधर मिलके जेडीएस में आज से मिल गया. So now from now onwards they are Janata Dal. Today on behalf of the Janata Dal Secular Taluk Committee, I am declaring Mr. Ayaz as the city president for minority wing of Janata Dal Secular. ಇಂದಿನ ಈ ಕಾರ್ಯಕ್ರಮ ಬಂದು ನಮ್ಮ ರಾಜ್ಯದಿಂದ ಕಾರ್ಯಕ್ರಮ ಇದು ಶಿಕ್ಷಣ ಹಾಗೂ ಇತರ ವ್ಯವಸ್ಥೆಗಳಲ್ಲಿ ಅವರ ಮ್ಯಾನಿಫೆಸ್ಟೋದಲ್ಲಿ ಅವರ ಅಭಿಪ್ರಾಯಗಳನ್ನು ತೆಗೆದು ಅದನ್ನು ಅಳವಡಿಸುವುದಕ್ಕೆ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಇದು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮವೂ ಇದು. ಎಲ್ಲ ಕಡೆ ಇದೇ ಥರ ಕಾರ್ಯಕ್ರಮಗಳು ಎಲ್ಲ ಕಾಲೇಜುಗಳಲ್ಲಿ ಮತ್ತು ಕೋರ್ಟ್ಗಳಲ್ಲಿ ಎಲ್ಲ ಕಡೆ ಎಲ್ಲ ಥರದ ಜನರ ಅಭಿಪ್ರಾಯಗಳನ್ನು ತಿಳಿಸತಕ್ಕಂಥ ಕಾರ್ಯಕ್ರಮ ಇದು. ಇಲ್ಲಿಗೆ ರಾಮಚಂದ್ರಪೇಟೆ KGF ಅಲ್ಲಿ ಇದು ನಡೆಸ್ತಾ ಇದೆ. ईशान्य दिग्भागे ईशान्य देवताभ्यो नमः। नानाविध दिव्य परिमल पत्र पुष्पाणि पूजानि समर्पयामि। इष्टदेवता कुलदेवता अनुग्रह प्रसाद फल सिद्धिरस्तु। ओम शांतिरस्तु दृष्टिरस्तु पुष्टिरस्तु वृद्धिरस्तु।
सूरज दिखाई दे रहे ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದಾರೆ ವಾಟರ್ ಡ್ರೈನ್ ಇದು ಅಮೃತ್ ಯೋಜನೆಯಲ್ಲಿ 23 ಕೋಟಿಯಷ್ಟು ಅನುದಾನದ 23 ಕೋಟಿ 92 ಲಕ್ಷ ಅನುದಾನದ ಕಾಮಗಾರಿನ ಇವತ್ತು ಗುದ್ಲಿ ಪೂಜೆ ಮಾಡಿದೀವಿ. ಇವರಿಗೆ ಸರ್ಕಾರದಿಂದ 6 ತಿಂಗಳ ಒಳಗಡೆ ಕೆಲಸ ಮಾಡಬೇಕು. ಸ್ಟ್ರಾಂಗ್ ವಾಟರ್ ಡ್ರೈನ್ 8 ವಾರ್ಡ್ಸ್ ಅಲ್ಲಿ ಮಾಡೋಕ್ಕೆ ಅವಕಾಶ ಆಗಿದೆ. ವಾರ್ಡ್ ನಂಬರ್ 17 ST ಬ್ಲಾಕ್ ಅಲ್ಲಿ ಸ್ಟ್ರಾಂಗ್ ಕನ್ಸ್ಟ್ರಕ್ಷನ್ ಡ್ರೈನ್, ಗಿಲ್ಬರ್ಟ್ಸ್ ಅಲ್ಲಿ ಸುಶಾಯ್ಪಾಲ್ಯ ಕನ್ಸ್ಟ್ರಕ್ಷನ್ ಆಫ್ ಸ್ಟ್ರಾಂಗ್ ವಾಟರ್ ಡ್ರೈನ್, ಅಶೋಕಾನಗರ್ ಬ್ರಿಡ್ಜ್, ಮುನೇಶ್ವರ ಟೆಂಪಲ್ಸ್ ವಾರ್ಡ್ ನಂಬರ್ 19 ಅಲ್ಲಿ, ಸುಮತಿ ನಗರ್, ಗೌತಮ್ ನಗರ್ ಸೆಕೆಂಡ್ ಸ್ಟೇಜ್ ವಾರ್ಡ್ ನಂಬರ್ 31 ನಲ್ಲಿ, ವಾರ್ಡ್ ನಂಬರ್ 29 ಅಲ್ಲಿ 30 ಅಲ್ಲಿ ಸ್ವರ್ಣನಗರ್, ವಾರ್ಡ್ ನಂಬರ್ 22 ಸ್ವರ್ಣನಗರ್ ಸಂಪತ್ ಟೈಲ್ಸ್ ಫ್ಯಾಕ್ಟ್ರಿ ಅಲ್ಲಿ, ವಾರ್ಡ್ ನಂಬರ್ 17 ಅಲ್ಲಿ, ವಾರ್ಡ್ ನಂಬರ್ 23 ಅಲ್ಲಿ. ಇಷ್ಟು ವಾರ್ಡ್ಸ್ ಅಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನು. ಟೋಟಲ್ ಕಾಸ್ಟ್ ಇದು 23 crores. ಇದು ಫುಟ್ಪಾತ್ ಕೂಡ 2 ವಾರ್ಡ್ ಅಲ್ಲಿ ಇದೆ. ಉರಿಗಮ್ ರೈಲ್ವೆ ಸ್ಟೇಷನ್, ಸೂರಜ್ ಮಾಲ್ ಸರ್ಕಲ್ ಇಂದ ಉರಿಗಮ್ ರೈಲ್ವೆ ಸ್ಟೇಷನ್, KSRTC ಬಸ್ ಫುಟ್ಪಾತ್ ಅದು ಇಂಪ್ರೂವ್ಮೆಂಟ್ ಡಿಪೋ ಹತ್ರ ಸರ್ದಾನ ಸರ್ಕಲ್ ಫುಟ್ಪಾತ್ ಅದು ಎರಡು ಜಾಗದಲ್ಲಿ ಫುಟ್ಪಾತ್, 8 ಜಾಗದಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್. ಟೋಟಲ್ 24 crores, 23 crores 92 lakhs. ಇವರಿಗೆ 6 ತಿಂಗಳ ಒಳಗಡೆ ಮಾಡಬೇಕಂತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಕಾಂಟ್ರಾಕ್ಟರ್ಸ್ಗೆ. ಎಲ್ಲ ಒಂದೇ ಜಾಗದಲ್ಲಿ ಪೂಜೆ ಮಾಡಿದ್ದಾರೆ. ಆದಷ್ಟು ಬೇಗ 90 days ಅಥವಾ 100 days ಒಳಗಡೆ ಕೆಲಸ ಮಾಡಿಕೊಡಿ ಅಂತ ನಾನು ಕೂಡ ಕ್ವಾಲಿಟಿ ವರ್ಕ್ ಮಾಡಿ ಅಂತ ಕಾಂಟ್ರಾಕ್ಟರ್ಸ್ನ ಮಾತಾಡಿ ಒತ್ತಾಯ ಮಾಡ್ತೀನಿ. ಇವತ್ತಿಂದ ಕೆಲಸನ ಚಾಲನೆ ಮಾಡಿ. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು KGF VTVನ ಸುದ್ದಿಗಳು, ದ ಟಾಪ್ ಅಂಡ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ಆಫ್ KGF. ಮರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.